ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೆಯ್ಟ್ ಲಾಸ್ ಸೀರೀಸ್ನಲ್ಲಿ ಒಂದು ಡಿಟಾಕ್ಸ್ ಸ್ಮೂತಿ ಪಾಲಕ್ ಮತ್ತು ಗ್ರೀನ್ ಆ್ಯಪಲ್ನ ಬಳಸಿ ಸ್ಮೂದಿನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಸ್ಮೂದಿನ ನೀವು ಬ್ರೇಕ್ಫಾಸ್ಟ್ಗೆ ತಗೊಳ್ಳೋ ಅಂಥದ್ದು. ಇದು ಡಿಟಾಕ್ಸಿಫಿಕೇಷನ್ ಕೂಡ ಸಹಾಯ ಮಾಡುತ್ತೆ ನಿಮಗೆ. ಈ ಸ್ಮೂದಿನ ನೀವು ಬ್ರೇಕ್ಫಾಸ್ಟ್ಗೆ ತಗೊಳ್ಳೋದ್ರಿಂದ ತುಂಬ ಸ್ಟೊಮಕ್ಗೆ ಫಿಲ್ಲಿಂಗ್ ಆಗೂ ಇರುತ್ತೆ, ಮಧ್ಯಾಹ್ನದವರೆಗೂ ಹಸು ಕೂಡ ಆಗೋದಿಲ್ಲ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಈಗ ಸ್ಮೂದಿ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಒಂದು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ಒಂದು ಗ್ರೀನ್ ಆ್ಯಪಲ್ನ ಬಳಸ್ತಾ ಇದ್ದೀನಿ. ಗ್ರೀನ್ ಆ್ಯಪಲ್ನೇ ಬಳಸಬೇಕು. 1 ಕಪ್ಪಷ್ಟು ಪಾಲಕ್ ಸೊಪ್ಪನ್ನು ಬಳಸ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಬಳಸ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಜೇನುತುಪ್ಪನ ಬಳಸ್ತಾ ಇದ್ದೀನಿ. ಜೇನುತುಪ್ಪ ಬೇಡ ಅನ್ನೋರು ಹಸಿ ಖರ್ಜೂರನ ಬಳಸ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಬನಾನಾನ ಹಾಕ್ಕೊಳ್ತಾ ಇದ್ದೀನಿ, ಗ್ರೀನ್ ಆ್ಯಪಲ್ನ ಹಾಕ್ಕೊಳ್ತಾ ಇದ್ದೀನಿ, ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸ್ಮೂತ್ ಪೇಸ್ಟಾಗಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬನಾನಾ ಇರೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಗ್ರೀನ್ ಆ್ಯಪಲ್ ಸ್ಪಿನಾಚ್ ಸ್ಮೂದಿ ರೆಡಿಯಾಗಿದೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ತೊಗೊಳ್ಬೋದು. ತುಂಬ ಹೆಲ್ತಿಯಾಗಿರುತ್ತೆ. ನಾರ್ಮಲ್ ಸ್ಮೂದಿ ಥರ ಇರುತ್ತೆ ಅಂತ ಅನ್ನೋ ಮೈಂಡ್ಸೆಟ್ನಲ್ಲಿ ಇದನ್ನು ದಯವಿಟ್ಟು ತೊಗೊಳ್ಬೇಡಿ. ವೇಯಿಂಗ್ ಸ್ಕೇಲ್ನಲ್ಲಿ ವೆಯ್ಟ್ ಕಮ್ಮಿ ತೋರಿಸ್ಬೇಕು ಅಂತಂದರೆ ಇಂಥ ಸ್ಮೂತಿ ತುಂಬ ಹೆಲ್ಪ್ ಮಾಡುತ್ತೆ. ಇದು ಡಿಟಾಕ್ಸಿಫಿಕೇಷನ್ ಕೂಡ ತುಂಬ ಹೆಲ್ಪ್ಫುಲ್ಲಾಗಿದೆ, ಕಲರ್ಫುಲ್ಲಾಗೂ ಇದೆ. ಈ ಸ್ಮೂದಿನ ಬ್ರೇಕ್ಫಾಸ್ಟ್ಗೆ ನೀವು ತಗೊಂಡು ಸಕ್ಸಸ್ಫುಲ್ಲಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.